ಈ ಕೆಲಸ ಮಾಡಕ್ಕೊಬ್ಬ ಅವನೇ ಮೌರ್ಯ. ನಿನ್ನ ಮಗ ದೊಡ್ಡವನಾದ್ಮೇಲೆ ಇದೇ ಕೆಲಸನ ಮಾಡೋದವನು. ತುಂಬಾ ಬುದ್ಧಿವಂತ. ಮಾಸ್ಟ್ರು ಯಾವಾಗ್ಲೂ ಚಾಡಿ ಹೇಳ್ತಾರೆ ಅವನ ಮೇಲೆ. ತಹಸೀಲ್ದಾರು ನಮ್ಮವ್ರೆ, ಎಸಿನೂ ನಮ್ಮವ್ರೆ, ಡಿಸ್ಟ್ರಿಕ್ಟ್ ಕಮಿಷನರು ನಮ್ಮವ್ರೆ. ಆ ದೇವನಹಳ್ಳಿ ಊರಿದೆಯಲ್ಲ, ಅದು ನನ್ನೂರು. ನಾನು ಹೇಳೋದೇ ಫಸ್ಟು, ನಾನು ಹೇಳೋದೇ ಲಾಸ್ಟು. ದುಡ್ಡು ಮೊಬೈಲ್ ಎರಡು ನೀನೇ ಇಟ್ಕೋ ಹೋಗು. ನಿಂಗೆ ಯಾರು ಮೊಬೈಲ್ ಕೊಟ್ರೋ ಅವ್ರ ಹತ್ರನೇ ಇರುತ್ತೆ ಹೋಗು ಚಾರ್ಜರ್. ಮೊಬೈಲ್ ಚಾರ್ಜಿಂಗ್ ಹಾಕೊಟ್ಟಿದ್ರೆ ಚೆನ್ನಾಗಿರೋದು. ನಮ್ಮ ಮನೇಲಿ ಕರೆಂಟ್ ಇಲ್ಲ. ಲೇ, ನಿನ್ನೆ ನಾನು ದತ್ತು ತಗೊಂಡಿದ್ದೀನ. ಎಲೆಕ್ಷನ್ ಕಮಿಷನರ್ ಅವರು ನಮ್ಮ ಗ್ರಾಮ ಪಂಚಾಯತಿಗೆ ಲೆಟರ್ ಕಳಿಸಿದ್ದಾರೆ. ಈ ಸರಿ ಬರೋ ಎಲೆಕ್ಷನ್ಗೆ ನಿನಗೆ ಟಿಕೆಟ್ ಕೊಡ್ತಾ ಇದೀವಿ ನಾವು. ನೀನೇನ ಗೆದ್ದೆ ಅಂದ್ರೆ ಅಧ್ಯಕ್ಷ ಆಗ್ತೀಯೋ ಅಧ್ಯಕ್ಷ. ಒಂದೇ ದಿವ್ಸಕ್ಕೆ ನನ್ನ ಜೀವನನೇ ಬದಲಾಯಿಸ್ಬಿಟ್ಟಲ್ಲ ನೀನು. ಊರಿನ ಜನ ಎಲ್ರು ಗೌಡ್ರೆ, ಚೇರ್ಮನ್ರೇ, ಅಧ್ಯಕ್ಷರು ಬಂದ್ರು ನೋಡು ಅಂತ ಎಲ್ಲ ಕರೀತಾರೆ. ಒಂದೇ ದಿನದಲ್ಲಿ ಬದಲಾಗುತ್ತೆ ಅಂತ ಹೆಂಗ ಅನ್ಕೊಂಡೆ ನೀನು? ಹ್ಞೂ ನಡಿಯಾ. ನಡಿಯಾ ಹೋಗ್ ನಡೆಯಲ್ಲಿಂದ. ನಮ್ಮಂತವ್ರು ಕಾಣ ಕನ್ಸು ನನ್ಸಾಗಲ್ಲ ಅಂತ. ಈ ಜಾತಿ ಏನದ ತೆಗೆದ್ಬಿಡು ರಾಮ. ನಮ್ಮ ಹಿರಿಕರೆಲ್ಲ ಇದ್ರಲ್ಲೇ ನೊಂದು ಕಣ್ಣೀರಲ್ಲೇ ಕೈ ತೊಳೆದ್ಬಿಟ್ಟಿದ್ದಾರೆ ರಾಮ. ನನ್ನ ಗಿಜಡಿ ಆಗ್ಬೇಕಂದ್ರು ನಿನ್ನಂತ ಭಂಗ್ಯಾಗ ನಮ್ಮ ಮನ್ಯಾಗ ಜಾಗಿಲ್ಲ. ಗೋಮಲನ ದೇವ್ರ ಮುಂದೆ ಇಡ್ತಾರೆ, ಗೋಮೂತ್ರನ ಕುಡಿತಾರೆ, ಪುಣ್ಯ ಬರುತ್ತೆ ಅಂತ ಅಂತಾರೆ. ಜನರು ಗಲೀಜ್ನ ತೊಳೆಯವನ್ನ ಪಾಪಿ ಅಂತ ಅದೆಂಗಂತಾರೆ? ನಮ್ಮನ್ನು ಬ್ರಾಹ್ಮಣರ ಥರ ಬದುಕಕ್ ಬಿಡು.